ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯಡಿಯೂರು ವಾರ್ಡಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಆನ ಕೃಷ್ಣರಾಯರ ಹವಾನಿಯಂತ್ರಿತ ಸಮುದಾಯ ಭವನ ಮತ್ತು ಸುಸಜ್ಜಿತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣವನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಸಂಸದರಾದ ತೇಜಸ್ವಿ ಸೂರ್ಯ ಮತ್ತು ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಆನಾಕ್ರೂರ್ ಅವರ ಪುತ್ರ ಗೌತಮ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಮಾಜಿ ಅಧ್ಯಕ್ಷರಾದ ಎನ್ಆರ್ ರಮೇಶ್ ಲೋಕಾರ್ಪಣೆಗೊಳಿಸಿದರು. ಈ ಸಮುದಾಯ ಭವನವು 600ರಿಂದ 700 ಜನ ಆಸೀನರಾಗಬಹುದಾದ ರಿಸೆಪ್ಷನ್ ಹಾಲ್, 300ಕ್ಕೂ ಹೆಚ್ಚು ಜನ ಒಂದೇ ಬಾರಿಗೆ ಊಟ ಮಾಡಬಹುದಾದ ಭೋಜನಾಲಯ ಮತ್ತು 8 ಬೃಹತ್ ಕೊಠಡಿಗಳನ್ನು ಒಳಗೊಂಡ ಸಂಪೂರ್ಣ ಹವಾನಿಯಂತ್ರಿತವಾದ ಕನ್ವೆನ್ಷನ್ ಸೆಂಟರ್ನ ಬಾಡಿಗೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಕೇವಲ 70,000 ರೂಪಾಯಿಗಳು ಮಾತ್ರ ಇರುತ್ತದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಒಬ್ಬ ವ್ಯಕ್ತಿ ಜನನದಿಂದ ಆತನ ಜೀವನದ ಅಂತ್ಯವಾಗುವ ತನಕ ಪ್ರತಿಯೊಂದು ಗಳಿಗೆಗೆ, ಪ್ರತಿಯೊಂದು ಸಂದರ್ಭಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರ್ತಕ್ಕಂಥ ರಾಜ್ಯದ ಏಕೈಕ ವಾರ್ಡ್ ಅದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಅಂತ ಹೇಳಿ, ಮಗು ಹುಟ್ಟಿದಾಗ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ICUಗೆ 1.5 ಲಕ್ಷ ರೂಪಾಯಿಗಳಷ್ಟು ದುಬಾರಿ ಬೆಲೆ ತೆರಕ್ಕಾಗದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಬಡ ಕುಟುಂಬಗಳ ಮಕ್ಕಳು ಅವರ ಜನನ, ಅವರಿಗೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ, ಮೆದುಳು ಶಸ್ತ್ರಚಿಕಿತ್ಸೆಗೂ ಅವಕಾಶ ಇರತಕ್ಕಂಥ 40 ಹಾಸಿಗೆಗಳು, 20 ICU, 10 NICU ಇರತಕ್ಕಂಥ 3 ರಾಜ್ಯದ ಏಕೈಕ ಸ್ಟೇನ್ಲೆಸ್ ಸ್ಟೀಲ್ ಆಪರೇಷನ್ ಥಿಯೇಟರ್ಗಳನ್ನು ಒಳಗೊಂಡಿರ್ತಕ್ಕಂಥ ಸುಶ್ರುತ ಮಕ್ಕಳ ಆಸ್ಪತ್ರೆ ಅಲ್ಲಿ. ಆದರೆ ಅದಾದ ನಂತರ ನಾಮಕರಣಗಳಿಗೆ ಸಂಬಂಧಪಟ್ಟ 2 ಹಾಲುಗಳು ಕೇವಲ 1,000 ರೂಪಾಯಿಗೆ ಮಾತ್ರ ಒದಗಿಸ್ಕೊಡುವಂಥ ಕೆಲಸವನ್ನು, ಅದ್ರ ಜೊತೆಗೆ ಇವತ್ತು ವಿವಾಹದಂಥ ಶುಭ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಇವತ್ತು ಅನಾಕ್ರ ಸಮುದಾಯ ಭವನವನ್ನು